ಮುಚ್ಚುತ್ತಾ ಇದ್ದಾರೆ. 6,000 ಶಾಲೆಗಳನ್ನು ಮಾತ್ರ ಇವತ್ತು ಓಪನ್ ಮಾಡ್ತಾ ಇದ್ದಾರೆ. ಕೆಪಿ ಶಾಲೆ ಅಂತ ಮಾಡಿ, ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಮಾಡಿ, ಅದರ ಅಡಿಯಲ್ಲಿ 40,000 ಶಾಲೆಗಳನ್ನ ಕ್ಲೋಸ್ ಮಾಡಿ ಕೇವಲ ಗ್ರಾಮ ಪಂಚಾಯತಿಗೆ ಒಂದು ಶಾಲೆನ ತೆರೀತಾ ಇದ್ದಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ 6,000 ಶಾಲೆಗಳು ಮಾತ್ರ ಉಳಿತಾ ಇದೆ. ಆಗ ಇದಕ್ಕೆ ಈ ಶಾಲೆಗೆ ಬೀಗ ಹಾಕಿದ್ರೆ ಅನ್ಯಾಯಕ್ಕೆ ಒಳಗಾಗುವವರು ಬಡ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಹೆಣ್ಮಕ್ಳು ಇವತ್ತು ಶಾಲೆಯಿಂದ ವಂಚಿತರಾಗ್ತಾರೆ, ಶಿಕ್ಷಣ ವಂಚಿತರಾಗ್ತಾರೆ. ಇವತ್ತು ಶಿಕ್ಷಣ ಇಲ್ಲ ಅಂದ್ರೆ, ಜನಗಳಲ್ಲಿ ತಿಳುವಳಿಕೆ ಇಲ್ಲ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ತಿಳುವಳಿಕೆ ಇಲ್ಲ ಅಂದ್ರೆ ಅವಾಗ ನಿರುದ್ಯೋಗ ಜಾಸ್ತಿ ಆಗುತ್ತೆ. ಯಾರು ಪ್ರಶ್ನೆ ಮಾಡೋರು ಇರೋದಿಲ್ಲ, ಶಿಕ್ಷಣವಂತರು ಇರೋದಿಲ್ಲ ಸಮಾಜದಲ್ಲಿ. ಇವ್ರು ಮಾಡುವಂತ ರಾಜಕೀಯ ಮುಂದುವರ್ಕೊಂಡು ಹೋಗುತ್ತೆ. ಇವರಿಗೆ ಪ್ರಶ್ನೆ ಮಾಡುವಂತ ಯುವಕರು ವಿದ್ಯಾರ್ಥಿಗಳು ಇರೋದಿಲ್ಲ. ಇವತ್ತು ಶಿಕ್ಷಣವಂತರು ಅಥವಾ ತಿಳುವಳಿಕೆ ಉಳ್ಳವರು ಸಮಾಜದಲ್ಲಿದ್ರೆ ಅಧಿಕಾರ ರಾಜಕೀಯ ಮಾಡೋದು ಇವರಿಗೆ ಕಷ್ಟ. ಹಾಗಾಗಿ ಎಜುಕೇಟೆಡ್ ಸೆಕ್ಷನ್ ನ, ಶಿಕ್ಷಣ ಇರುವಂತವ್ರನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದೇ ಶಾಲೆನ ಓಪನ್ ಮಾಡೋದಕ್ಕೆ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಈಶ್ವರ ಚಂದ್ರ ವಿದ್ಯಾಸಾಗರ್ ಸಾಕಷ್ಟು ಶ್ರಮ ವಹಿಸಿ ತಮ್ಮ ಜೀವನ ಕೊಟ್ಟು ಪ್ರಾಣಾರ್ಪಣೆ ಮಾಡಿ ಶಾಲೆಗಳನ್ನ ಓಪನ್ ಮಾಡಿದ್ರು. ಇವತ್ತು ಇದೇ ಶಾಲೆನ ಕ್ಲೋಸ್ ಮಾಡೋದಕ್ಕೆ ಕೋಟಿಗಟ್ಟಲೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಲೋನ್ ತಗೊಂಡು, KMREC ಇಂದ ಲೋನ್ ತಗೊಂಡು ಕೋಟಿಗಟ್ಟಲೆ ಈ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ. ಸೊ ಇದನ್ನ ನಾವು